ಉದ್ಯಮಿ ಕೆಜಿಎಫ್ ಬಾಬುಗೆ ಬೆಳ್ಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅವರ ಬಳಿ ಇರುವಂತಹ ಐಷಾರಾಮಿ ಕಾರುಗಳಿಗೆ ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಬೆಳಗ್ಗೆನೇ ಅವರು ಅಧಿಕಾರಿಗಳು ಮನೆಯ ಬಳಿ ಬಂದಿರುವಂಥದ್ದು. ಮನೆಯ ಬಳಿ ಬಂದಂತಹ ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಅವರು ಮನೆಯ ಗೇಟನ್ನು ಕೂಡ ಓಪನ್ ಮಾಡಲಿಲ್ಲ. ಅದಾದ ಬಳಿಕ ಅವರ ಮನವೊಲಿಸಿ ಹೊರಗಡೆ ಬಂದಂಥ ವೇಳೆಯಲ್ಲಿ ಏನು ಈ ಒಂದು ಐಷಾರಾಮಿ ಕಾರುಗಳನ್ನು ಹೊಂದಿದ್ದಾರೆ, ಆ ಒಂದು ಐಷಾರಾಮಿ ಕಾರುಗಳ ಒಂದು ರೋಡ್ ಟ್ಯಾಕ್ಸನ್ನು ಕಟ್ಟಿಲ್ಲ ಅಂತ ಹೇಳಿ ಅಧಿಕಾರಿಗಳು ದಾಖಲೆಗಳ ಸಮೇತವಾಗಿ ಕೂಡ ಬಂದಿದ್ದರು. ಬಂದಂಥವರೇ ಕೂಡ ಅವರಿಗೆ ಈ ಒಂದು ಟ್ಯಾಕ್ಸ್ ಕಟ್ಟದೇ ಇರುವಂತಹ ದಾಖಲೆಗಳನ್ನು ತೋರಿಸಿದ ವೇಳೆಯಲ್ಲಿ ಅವರು ಹೇಳುವಂತಹದ್ದು ಏನಂತ ಹೇಳಿದ್ರೆ, ನಾವು ಬಾಂಬೆ ಮತ್ತು ಬೆಂಗಳೂರಲ್ಲಿ ಕೂಡ ಈ ಕಾರುಗಳನ್ನು ಓಡಿಸ್ತಾ ಇದ್ದೇನೆ, ನಾನು ಅಲ್ಲಿ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದೇನೆ, ಇಲ್ಲಿ ಕಟ್ಟಬೇಕಾ ಏನು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಒಂದು ವೇಳೆ ಏನಾದರೂ ಆ ರೀತಿ ಇದ್ದರೆ ನಾನು ಅದನ್ನು ಪೇ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಕೂಡ ಹೇಳಿದರು. ಆದರೆ ಅಧಿಕಾರಿಗಳು ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಡಿ ಏನಿದೆ ಅದನ್ನು ಕಟ್ಟಬೇಕಾಗುತ್ತೆ, ಕಟ್ಟಿಲ್ಲ ಅಂತ ಹೇಳಿದರೆ ನಾವು ಸೀಸ್ ಮಾಡುವಂಥ ಕೆಲಸಕ್ಕೆ ಕೂಡ ಮುಂದಾಗ್ತೀವಿ ಅಂತ ಹೇಳಿದರು. ಆದರೆ ನಾನು ಈ ಕಾನೂನನ್ನು ಗೌರವಿಸ್ತೇನೆ, ಹಾಗಾಗಿ ಇವತ್ತು ಏನು ಟ್ಯಾಕ್ಸ್ ಪೆಂಡಿಂಗ್ ಇದೆ ಅದನ್ನು ಕಟ್ಟುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಕೂಡ ಹೇಳಿರುವಂಥದ್ದು. ಸದ್ಯ ಈ ಘಟನೆಗೆ ಯಾಕೆ ಈ ರೀತಿ ಅಂತ ಮೈ ಮರೆತರು ಅನ್ನೋದು ಕೂಡ ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು. ಅಂತ ಹೇಳಿದರೆ ಈ ಒಂದು ರವಿ ಇರಪ್ಪ ಅವ್ರದ್ದೆಲ್ಲ ಆಗಲಿ ಬಿಡೋಣ, ಆರಾಮಾಗಿ ಇನ್ನೊಂಚೂರು ಬೇಗ ಇದಾಗೋ ಅಪ್ಪನ ಮಾತಾಡ್ಸೋಣ, ಸ್ವಲ್ಪ ಬೇಗ ಬೇಗ ಮೂವ್ ಆಗೋಣ. ಹಾಂ, ಉದ್ಯಮಿ ಕೆಜಿಎಫ್ ಬಾಬುಗೆ ಬೆಳ್ಳಂಬೆಳ್ಳಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅವರ ಬಳಿ ಇರುವಂತಹ ಐಷಾರಾಮಿ ಕಾರುಗಳಿಗೆ ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಅಧಿಕಾರಿಗಳು ದಾಖಲೆ ಸಮೇತವಾಗಿ ಅವರ ಮನೆ ಬಂದಿರುವಂಥದ್ದು. ಸದ್ಯ ಈ ಒಂದು ದೃಶ್ಯಗಳಲ್ಲಿ ಕಾಣ್ತಾ ಇರುವಂಥ ಈ ಐಷಾರಾಮಿ ಕಾರುಗಳು ಮಹಾರಾಷ್ಟ್ರ ರಾಜ್ಯದ ಒಂದು ರಿಜಿಸ್ಟ್ರೇಷನ್ ಅನ್ನು ಹೊಂದಿರುವಂಥದ್ದು. ಅಲ್ಲಿ ಕೂಡ ಈ ಕಾರುಗಳು ಓಡಾಟವನ್ನು ಮಾಡ್ತಾ ಇದ್ವು. ಅಲ್ಲಿ ಅಮೀರ್ ಖಾನ್ ಮತ್ತು ಅಮಿತಾಬ್ ಬಚ್ಚನ್ ಅವರಿಂದ ಕೂಡ 2 ಕಾರುಗಳನ್ನು ಇವರು ಕೆಜಿಎಫ್ ಬಾಬು ಖರೀದಿ ಮಾಡಿದ್ರು. ಅಲ್ಲಿ ರೋಡ್ ಟ್ಯಾಕ್ಸ್ ಅನ್ನು ಕಟ್ಟಿದ್ದಾರೆ. ಆದರೆ ಇಲ್ಲಿ ಕೂಡ ಈ ಒಂದು ಕಾರುಗಳು ಓಡಾಟವನ್ನು ಮಾಡ್ತಾ ಇದೆ. ಅದಕ್ಕೆ ಕೂಡ ಈಗಾಗಲೇ ಸಿಗ್ನಲ್ನಲ್ಲಿರುವಂತಹ ಒಂದು ಕ್ಯಾಮ್ರಾಗಳಲ್ಲೇನಿದೆ ಅಲ್ಲಿ ಕೂಡ ಇದು ಸರಿಯಾಗಿರುವಂಥದ್ದು ಓಡಾಡಿದ್ದಾರೆ ಅನ್ನೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ ರೋಡ್ ಟ್ಯಾಕ್ಸ್ ಅನ್ನು ಕೂಡ ಕಟ್ಟಬೇಕಾಗುತ್ತೆ. ಆದರೆ ಇಲ್ಲಿ ರೋಡ್ ಟ್ಯಾಕ್ಸ್ ಅನ್ನು ಕಟ್ಟಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯನಗರ ಹಾಗೂ ಕೋರಮಂಗಲದ ಅಧಿಕಾರಿಗಳು ಕೂಡ ಈಗ ಬಂದಿರುವಂಥದ್ದು. ಬಂದು ಅವರ ಬಳಿ ಏನು ಒಂದು ದಾಖಲೆಗಳೇನಿದೆ ಅದನ್ನು ತೋರಿಸಿದ್ದಾರೆ. ಅಂದರೆ ನೀವು ಈ ಒಂದು ಕಾರುಗಳನ್ನು ಇಲ್ಲಿ ಸಂಚಾರ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಅದಕ್ಕೆ ರೋಡ್ ಟ್ಯಾಕ್ಸ್ ಅನ್ನು ಪೇ ಮಾಡಬೇಕು ಅಂತ ಹೇಳಿ. ಆದರೆ ಅವರು ಹೇಳುವಂಥದ್ದು ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಒಂದು ವೇಳೆ ಆ ರೀತಿ ಏನಾದರೂ ಇದ್ದರೆ ನಾನು ಟ್ಯಾಕ್ಸ್ ಅನ್ನು ಪೇ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈ ಐಷಾರಾಮಿ ಕಾರುಗಳು ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಕೂಡ ಸಾಕಷ್ಟು ಸುದ್ದಿಯನ್ನು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅವರು ಅಂದರೆ ಕಾರುಗಳಿಗೆ ಸಂಬಂಧಪಟ್ಟಂತೆ ಅವರು ಟ್ಯಾಕ್ಸ್ ಅನ್ನು ಪೇ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸದ್ಯ ಈ ಒಂದು ಕಾರುಗಳ ಮಾಲೀಕರಾಗಿರುವಂತಹ ಕೆಜಿಎಫ್ ಬಾಬು ಅವರು ಇದ್ದಾರೆ. ಸರ್, ಇವತ್ತು ಅಧಿಕಾರಿಗಳು ಬಂದರು, ನಿಮಗೆ ಒಂದು ದಾಖಲೆಗಳನ್ನು ತೋರಿಸಿದ್ರು, ಟ್ಯಾಕ್ಸ್ ಅನ್ನು ಕಟ್ಟಿಲ್ಲ ಅಂತ ಹೇಳಿ. ಎಷ್ಟು ವರ್ಷಗಳಿಂದ ಪೆಂಡಿಂಗ್ ಇದೆ ಸರ್? ಎಷ್ಟು ಕಟ್ಟಬೇಕಾಗಿತ್ತು ಸರ್? ಆ್ಯಕ್ಚುಲಿ ಇದು ಮಾಧ್ಯಮದಕ್ಕೆ ಗೊತ್ತಾಗಬೇಕು. ನಂದು ಆಫೀಸು ಬಾಂಬೆಯಲ್ಲಿದೆ. ಅಲ್ಲಿ ಈ ಗಾಡಿಗಳು ಅಲ್ಲಿ ಟ್ರಾನ್ಸ್ಫರ್ ಆಗಿದೆ. 2 ಗಾಡಿನೂ, ಒಂದು ಅಮಿತಾಬ್ ಬಚ್ಚನ್ ಗಾಡಿ, ಒಂದು ಅಮೀರ್ ಖಾನ್ ಗಾಡಿ, ಸೆಲೆಬ್ರಿಟೀಸ್ ಗಾಡಿಗಳು ತಗೊಂಡಿದ್ದೀನಿ. ಅಲ್ಲಿ ಬಾಂಬೆಯಲ್ಲಿ ಟ್ರಾನ್ಸ್ಫರ್ ಆಗಿದೆ. ಅಲ್ಲೂ ಯೂಸ್ ಮಾಡ್ತೀನಿ, ಇಲ್ಲೂ ಯೂಸ್ ಮಾಡ್ತೀನಿ. ಇಲ್ಲಿ ಒಂದು 15 ದಿವಸ ಇರುತ್ತೆ, ಅಲ್ಲೊಂದು 15 ದಿವಸ ಇರುತ್ತೆ. ಆಮೇಲೆ ಇವಾಗ RTO ಅಧಿಕಾರಿಗಳು ಶೆಡನ್ನಾಗಿ ಬಂದು ಅದು ಈ ಗಾಡಿಗಳು ಟ್ಯಾಕ್ಸ್ ಬರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಏನು ಹೇಳಿದ್ದೀನಿ, ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಕರ್ನಾಟಕ ಟ್ಯಾಕ್ಸ್ ಕಟ್ಟೋಕ್ಕೆ ನಾನು ರೆಡಿ ಇದ್ದೀನಿ. ಅದಕ್ಕೆ ನನಗೂ ಗೊತ್ತಿಲ್ಲ, ಅದಕ್ಕೆ ಟ್ಯಾಕ್ಸ್ ಬರೋದಿಲ್ಲ. ಬಾಂಬೆ ಆಫೀಸಲ್ಲಿ ಇರೋವಾಗ ಟ್ರಾನ್ಸ್ಫರ್ ಆಗಿದ್ದರೆ ಇಲ್ಲಿ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಇದ್ರೇನು ಕಟ್ಟಿ ಅಂತೇಳಿ ಕಾನೂನಲ್ಲಿ ಇದ್ದರೆ ಅದು ಖಂಡಿತವಾಗಿ ಇವತ್ತೇ ಕಟ್ತೀನಿ. ನೋಟಿಸ್ ಏನಾರ ಕೊಟ್ಟಿದ್ದೀರಾ ಸರ್ ಹಿಂದೆ ನಿಮಗೆ? ಇಲ್ಲ, ನಾನೊಂದು ಸಮಾಜ ಸೇವೆ ಮಾಡೋನು, ಒಂದು ಡಿಪ್ಯೂಟೆಡ್ ಕಾಂಗ್ರೆಸ್ ಪಾರ್ಟಿಯಿಂದ ಡಿಪ್ಯೂಟೆಡ್ MLC, ಇಂಡಿಪೆಂಡೆಂಟಿಂದ ಡಿಪ್ಯೂಟೆಡ್ MLA. ನಾನೇ ರೂಲ್ ಫಾಲೋ ಮಾಡಿಲ್ಲ ಅಂದರೆ ಅದು ಬೇರೆಯವ್ರು ಮಾಡ್ತಾರಾ? ಅದಕ್ಕೆ ನಾನು ಕಾನೂನು ಬದ್ಧವಾಗಿದ್ದೀನಿ. ಕಾನೂನಲ್ಲಿ ಏನೇನಿದೆ ಅದು ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ ಕಟ್ತೀನಿ, ಇಲ್ಲ ಗಾಡಿಗಳು ಬಾಂಬೆಗೆ ಟ್ರಾನ್ಸ್ಫರ್ ಮಾಡಿ ಅಂದರೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಷ್ಟು ವರ್ಷಗಳಿಂದ ಸರ್ ಈ ಕಾರಲ್ಲಿ ತೊಗೊಂಡು ಬಂದಿದ್ದು? ಅಲ್ಲಿವರೆಗೂ ನಿಮ್ಗೆ ಮಾಹಿತಿ ಇದ್ದಿಲ್ವಾ ಸರ್? 4 ವರ್ಷ ಆಗಿರ್ಬೋದು, ಇದು ಒಂದು 2 ವರ್ಷ ಆಗಿರ್ಬೋದು. ನನಗೆ ಗೊತ್ತಿಲ್ಲ. ಸಡನ್ ಆಗಿ ಈಗ ನಿಮ್ಮ ಮುಂದೆ ನಾನು ಮಾತಾಡಿಲ್ಲ, ನಿಮ್ಮ ಮುಂದೆನೇ ಬಂದರು. ಅವ್ರಿಗೇನು ಮೇಡಮ್ ಅಂತ ಕೇಳಿದ್ರೆ ಟ್ಯಾಕ್ಸ್ ಬಾಕಿ ಇದೆ ಅಂದರೆ ಆಯಿತು ಮೇಡಮ್ ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳಿದ್ದೀನಿ.
ಇಷ್ಟೇ, ಬೇರೆ ಏನಿಲ್ಲ ಅದರಲ್ಲಿ. ಏನು ಅದು ಕಾನೂನಲ್ಲಿ ಏನಿದೆ ಅದು ಏನು ಮಾಡಬೇಕು, ಟ್ಯಾಕ್ಸ್ ಕಟ್ಟಬೇಕಂದ್ರೆ ಕಟ್ತೀನಿ, ಏನು ತೊಂದರೆ ಇಲ್ಲ. ಅಂದರೆ ಇದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇರಲಿಲ್ಲ. ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಅಧಿಕಾರಿಗಳು ಕಟ್ಟ ಅಂತ ಹೇಳಿ ಒಂದು ನೋಟಿಸನ್ನು ಕೊಟ್ಟರೆ ಅದಕ್ಕೆ ಎಷ್ಟು ಫೈನ್ ಇರುತ್ತೆ ಅದನ್ನು ನಾನು ಕಟ್ಟಕ್ಕೆ ಸಿದ್ಧ ಅಂತ ಹೇಳಿ ಕೂಡ KGF ಬಾಬು ಅವರು ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.